ಹಾಯ್. ಓಕೆ, ಕೆ ಸಿ ಟಿ ಸ್ಟೂಡೆಂಟ್ಗೆ ಇವತ್ತು ನಿಮಗೆ ಫೈನಲ್ ರಿಸಲ್ಟ್ ಇದೆ. ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೇನಾದರೆ ಸಾಕಷ್ಟು ಕಮೆಂಟು ಹಾಕಿದ್ದೀರಾ. ಅದೆಲ್ಲನೂ ಕೂಡ ಆನ್ಸರ್ ಮಾಡ್ತಾ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದೊಂದಾಗಿ. ಐ ಗಾಟ್ ಅಲಾಟೆಡ್ ಸೀಟ್ ಇನ್ ರೌಂಡ್ 1. ಓಕೆ, ಈಗ ಅಂದರೆ ಫಸ್ಟ್ ರೌಂಡ್ಗೆ ಸೀಟ್ ಅಲಾಟ್ ಆಗ್ತದೆ. ಐ ಆಮ್ ಗೋಯಿಂಗ್ ಟು ಚೂಸ್ 2. ಓಕೆ, ಅಂದರೆ ಚಾಯ್ಸ್ ಎಂಟ್ರಿ ಮಾಡುವಾಗ 2 ಕೊಡ್ತಾರಂತೆ. ಇಫ್ ಯು ಚೂಸ್ 2 ಐ ವಿಲ್ ಬಿ ಡೈರೆಕ್ಟೆಡ್ ಟು ರೌಂಡ್ 2 ಆರ್ ನೀಡ್ ಟು ಅಗೇನ್ ಲಾಗಿನ್ ಡ್ಯೂರಿಂಗ್ ಸೆಕೆಂಡ್ ರೌಂಡ್, ಕ್ಲಿಕ್ ಸಬ್ಮಿಟ್ ಬಟನ್. ಓಕೆ, ನೋಡಿ ಇವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ ಸೀಟು ಅಲಾಟ್ಮೆಂಟ್ ಆಗಿದೆ. ಓಕೆ, ಅಲಾಟ್ಮೆಂಟ್ ಆಗಿದೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ 2ನ ಕೊಡ್ತಾರೆ ಇವಾಗ. ಓಕೆ, ಚಾಯ್ಸ್ 2ನ ಕೊಡ್ತಾರೆ ಅಂತಂದರೆ ನಾವು ಈ ಸೆಕೆಂಡ್ ರೌಂಡ್ಗೆ ಹೋಗ್ತು ಅಂತಂದರೆ ಡೈರೆಕ್ಟ್ ಹೋಗ್ಬೇಕಂದು. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಬಂದುವಾಗ ಒನ್ ಟೈಮ್ ಏನಾಗಬೇಕಂತಂದ್ರೆ ಒನ್ ಟೈಮ್ ಲಾಗಿನ್ ಆಗಲೇಬೇಕು ಪ್ರತಿಯೊಬ್ಬರು ಕೂಡ. ಸೆಕೆಂಡ್ ರೌಂಡ್ ಹೋಗೋರು ಜಸ್ಟ್ ಏನಿಲ್ಲ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಹಿತ ಸಾಕು. ನೀವು ಏನು ಎಡಿಟ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ. ಓಕೆ, ಸೆಕೆಂಡ್ ರೌಂಡ್ ಒನ್ ಟೈಮು ಐ ಅಗ್ರಿ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅಂತ ಬಂದಿರುತ್ತೆ. ಆ ಟಿಕ್ ಮಾಡಿದರೆ ಸಬ್ಮಿಟ್ ಕೊಟ್ಟರೆ ಮುಗೀತು, ನೀವು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆದಂಗೆ. ಚಾಯ್ಸ್ 2 ಕೊಟ್ಟರೆ ಹೋಲ್ಡ್ ಇಟ್ಕೊಂಡಿರ್ತಾರೆ. ಓಕೆ, ನನಗೆ ನರ್ಸಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿದೆ. ಫೀಸ್ 1 ಲಕ್ಷ ಇದೆ. ನೆಕ್ಸ್ಟ್ ರೌಂಡ್ ನೋಡಲಾ ಬ್ರೋ? ನೋಡಿ, 1,77,000. ನಾನು ಪದೇ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿದ್ದೆ, ಜಿ ಪಿ ಸೀಟ್ ಹಾಕೊಳ್ಳೋಕೆ ಹೋಗ್ಬೇಡಿ. ಜಿ ಪಿ ಸೀಟ್ ಅಂತಂದರೆ ಅದು ಮ್ಯಾನೇಜ್ಮೆಂಟ್ ಸೀಟು. ಓಕೆ, ಮ್ಯಾನೇಜ್ಮೆಂಟ್ ಸೀಟ್ ಹೆಂಗೆ ಹಾಕ್ಕೊಂತೀರಂತಂದ್ರೆ ನಿಮ್ಮ ತಪ್ಪು. ಓಕೆ, ಗೌರ್ಮೆಂಟ್ ಸೀಟ್ ಮಾತ್ರ ಹಾಕೋರಿ, ಜಿ ಸೀಟ್ ಮಾತ್ರ ಹಾಕೋರಿ ಅಂತಂದು. ಯಾರಿಗೆಲ್ಲ ಜಿ ಪಿ ಸೀಟ್ ಸಿಕ್ಕಿದೆಯೋ ನಿಮ್ಗೆ 1 ಲಕ್ಷ ಫೀಸ್ ಆಗುತ್ತೆ. ಓಕೆ, ಇನ್ನೂ ಕೂಡ ಜಾಸ್ತಿ ಕೇಳ್ಬೋದು. ಅದನ್ನೆಲ್ಲನೂ ಕೂಡ ಆದಷ್ಟು ಅವಾಯ್ಡ್ ಮಾಡಿ ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ಕೊಂಬಿಡಿ. ಓಕೆ, ಸರಿ, ಎಲ್ಲನೂ ಕೂಡ ಹೇಳ್ತೀನಿ. ನೋಡಿ ಆಫ್ಟರ್ ಫಸ್ಟ್ ರೌಂಡ್ ರಿಸಲ್ಟ್ ವಿ ಕ್ಯಾನ್ ರಿಅರೇಂಜ್ ವಿ ಚಾಯ್ಸ್ 3 ಅಂತ ಕೇಳೋರೆ. ಓಕೆ, ಅಂತಂದರೆ ಈಗ ಫಸ್ಟ್ ರೌಂಡಲ್ಲಿ ಏನಾಗಿದೆ, ಅಲಾಟ್ಮೆಂಟ್ ಆಗಿದೆ. ಅವ್ರು ಚಾಯ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ 3ನ ಕೊಡ್ತಾ ಇದ್ದಾರೆ. ಚಾಯ್ಸ್ 3 ಮೀನ್ಸ್ ನಿಮ್ಗೆ ಗೊತ್ತಿದೆ ಡಿಲೇಟ್, ಅಂದರೆ ಸಿಕ್ಕಿರ್ತಕ್ಕಂಥ ಆಪ್ಷನ್ ಏನಾಗ್ತದೆ, ಡಿಲೇಟ್ ಆಗುತ್ತೆ. ಡಿಲೇಟ್ ಮಾಡಿಕೊಂಡು ನಾವು ಏನಂತಂದರೆ ಅರೇಂಜ್ ಮಾಡ್ಬೋದು ಅಂತ ಕೇಳಿದ್ರೆ 1 2 3 4 5 ಈ ಥರ ಇರ್ತದೆ. 3ನೇ ಕಾಲೇಜ್ ಸಿಕ್ಕಿರುತ್ತೆ. ಅಂದರೆ ನಿಮ್ಮ 3ನೇ ಕಾಲೇಜ್ ಬೇಡ ಅಂತಂದು ಡಿಲೇಟ್ ಮಾಡ್ಕೊತಾರೆ ಅಂತಂದರೆ ರೀಅರೇಂಜ್ ಮಾಡ್ಕೋಬೋದು ಅಂತ ಕೇಳ್ತಿದ್ರೆ, ಖಂಡಿತವಾಗ್ಲೂ ಕೂಡ 2ನೇ ಇದ್ದದ್ದು 4, 4 ಇದ್ದದ್ದು 2, 5 ಇದ್ದದ್ದು 1, 1 ಇದ್ದದ್ದು 5 ಈ ಥರ ಎಲ್ಲಿ ಬೇಕಾದ್ರೂ ನೀವು ರೀಅರೇಂಜ್ ಮಾಡ್ಕೋಬೋದು. ಬಟ್ ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಸರಿ, ಓಕೆ. ಓಲ್ಡಲ್ಲಿ ಇಟ್ಟರೆ ಅದು ಡಿಲೀಟ್ ಆಗುತ್ತಾ ಸರ್, ಆರು ಮತ್ತೆ ಲೇಟರ್ ರೌಂಡಲ್ಲಿ ಮತ್ತೆ ಹೋಲ್ಡ್ ಮಾಡಿರೋದೇ ತೊಗೋಬಹುದಾ? ನೋಡಿ, ಹಂಗೆ ನೋಡಿ ಅರ್ಥ ಮಾಡಿಸ್ತೀನಿ ನಿಮಗೆ. 1 2 3 4 5 ಅಂತ ಇದೆ. ನಿಮಗೆ 4ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನೀವು ಹೋಲ್ಡ್, ಅಂದರೆ ಚಾಯ್ಸ್ 2ನ ಕೊಟ್ಬಿಟ್ಟು ಹೋಲ್ಡ್ ಇಟ್ಕೊತೀರ ಅಂತಂದರೆ ಇಟ್ಕೋರಿ. ನೀವು ಸೆಕೆಂಡ್ ರೌಂಡ್ ಹೋದಾಗ ಮೇಲ್ಗಡೆದು ಮಾತ್ರ ಕಾಣಿಸ್ತಿರ್ತವೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಿಮ್ಗೆ ಇದರಲ್ಲಿ ಬೇಕಾಗಿರೋದು 1 2 3 ಇತ್ತಲ್ಲ, ಅದರಲ್ಲಿ ಬೇಕಾಗಿರೋದು ಮಾತ್ರ ಇಟ್ಕೊಂಡು ಡಿಲೀಟ್ ಮಾಡ್ಕೊಂಬಿಡಿ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಂದಾಗ ಕೆಳಗಡೆ ಯಾವ ಕೂಡ ತೋರಿಸಲ್ಲ, ಆಟೋಮೆಟಿಕ್ಲಿ ಡಿಲೀಟ್ ಆಗಿಬಿಟ್ಟಿರ್ತದೆ. ಓಕೆ, 4ನೇದು ಹೋಲ್ಡ್ ಸ್ವಲ್ಪ ಕಲರ್ ಆಗಿ ತೋರಿಸ್ತಾ ಇರ್ತದೆ. 1 2 3 ಕಾಣಿಸ್ತಾ ಇರ್ತವೆ. ಇದ್ರಲ್ಲಿ ಬೇಕಾಗಿರೋದು ಡಿಲೀಟ್ ಮಾಡ್ಕೋಬೇಕು. ಯಾಕಂತಂದರೆ ಸೆಕೆಂಡ್ ರೌಂಡ್ಗೆ ಇನ್ ಕೇಸ್ 2ನೇ ಕಾಲೇಜ್ ಅಲಾಟ್ಮೆಂಟ್ ಆಗಿಬಿಟ್ರೆ ಇದು 4ನೇ ಕಾಲೇಜ್ ಆಟೋಮೆಟಿಕ್ ಡಿಲೀಟ್ ಆಗಿಬಿಡ್ತದೆ, 2ನೇ ಸಿಕ್ಬಿಡುತ್ತೆ. ಅರ್ಥ ಮಾಡ್ಕೋರಿ. ಅರ್ಥ ಆಗ್ತಿದೆ ಅನ್ಕೊಂತಿದ್ದೀನಿ. ಇಲ್ಲ ಅಂತ ನೋಡಿ 1 2 3 4 ಈ 4ನೇ ಕಾಲೇಜ್ ಅಲರ್ಟ್ ಆಯಿತು. ಓಕೆ, ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ ಹೋಗ್ತಿದ್ರೆ 2ನೇ ಕಾಲೇಜ್ ಅಲರ್ಟ್ ಆಯಿತು ಅಂದರೆ 4ನೇ ಕಾಲೇಜ್ ಹೋಲ್ಡ್ ಇಟ್ಟಿರೋದು ಕೂಡ ಡಿಲೀಟ್ ಆಗಿರುತ್ತೆ, 3ನೇ ಕಾಲೇಜು ಕೂಡ ಹೋಗಿರುತ್ತೆ, 2ನೇ ಕಾಲೇಜ್ ಅಷ್ಟೇ ಸಿಕ್ಕಿರುತ್ತೆ. ನೋಡಿಕೊಂಡು ಹುಷಾರಾಗಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಿಮಗೆ ಓಲ್ಡಲ್ಲಿ ಇಟ್ಕೊಂಡಿರ್ತೀರ ಅಂತಂದರೆ ಮೇಲ್ಗಡೆ ಏನಿರ್ತಾವೋ ಅದರಲ್ಲಿ ಬೇಕಾಗಿರೋದು ಮಾತ್ರ ಇಟ್ಕೊಳ್ಳಿ. ಓಕೆ, ಬ್ರೋ ಏನಂತ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲರ್ಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಅಲರ್ಟ್ ಆದರೆ ಹೋಲ್ಡ್ ಆಪ್ಷನ್ ಇರುತ್ತೆ ಅಂತ ಕೇಳೋದು. ಅಂದರೆ ಇವಾಗ ಏನಂತಂದರೆ ನಾಟ್ ಅಲರ್ಟೆಡ್ ಇದ್ದಾರೆ, ಎಷ್ಟು ಹುಡುಗರು ನಾಟ್ ಅಲರ್ಟೆಡ್ ಸ್ಟೂಡೆಂಟ್ ಇದ್ದೀರಾ. ಇವ್ರು ಏನಂತಂದ್ರೆ ಸೆಕೆಂಡ್ ರೌಂಡಿಗೆ ಬರ್ತಾರೆ. ಇವಾಗ ಅಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಅವಾಗ ನಾನು ಓಲ್ಡ್ ಇಟ್ಕೊಂಡು ಏನಪ್ಪ ಅಂದರೆ ಥರ್ಡ್ ರೌಂಡ್ ಹೋಗ್ಬೋದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಆಗಲ್ಲ. ಯಾಕೆಂತಂದರೆ ಸೆಕೆಂಡ್ ರೌಂಡ್ಗೆ ಹೋದಾಗ ಕೇದವ್ರು ಏನು ಮಾಡೋರು ಅಂತಂದರೆ ಅಡ್ಮಿಷನ್ ಆಗಲೇಬೇಕು ನೀವು. ಓಕೆ, ಅಂದರೆ ಮಾನಿಟ್ರಿ ಮಾಡೋರು ಅಡ್ಮಿಷನ್ ಆಗಿ ಬೇಕಾದ್ರೆ ನೀನು ಅದು ಅಡ್ಮಿಷನ್ ಮೀನ್ಸ್ ಓಲ್ಡ್ ಇಟ್ಟಂಗೆ ಅದು. ಬಟ್ ಪೇಮೆಂಟ್ ಮಾಡ್ತೀಯಾ, ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀವಿ, ಅಪ್ಗ್ರೇಡೇಷನ್ ಹೋಗ್ತೀವಿ. ಅಡ್ಮಿಷನ್ ಆಗಿ ಬರ್ದಾರೆ ಹೆಂಗೆ ಅದು ಅಂತ ಕೇಳಿದ್ರೆ ಹೌದು, ಅಡ್ಮಿಷನ್ ಆಗಿ ಬೇರೆ ಕ್ಲಾಸ್ ಸಿಕ್ಕಾದ್ಮೇಲೆ ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ, ವರಿ ಮಾಡ್ಕೊಬೇಡಿ. ಓಕೆ ಸರ್, ನಮಗೆ ಫೈನಲ್ ರಿಸಲ್ಟ್ ಬಂದ ಮೇಲೆ ಆಪ್ಷನ್ ಎಂಟ್ರಿ ಸೀಕ್ವೆನ್ಸ್ ರಿಅರೇಂಜ್ ಮಾಡಲಿಕ್ಕೆ ಚಾನ್ಸ್ ಇದೆಯಾ? ನೋಡಿ, ಫೈನಲ್ ರಿಸಲ್ಟ್ ಬಂದ ಆದ ತಕ್ಷಣವೇ ನಿಮಗೆ ಬರಲ್ಲ. ನೋಡಿ, ಈಗ ಇವತ್ತು ಫೈನಲ್ ರಿಸಲ್ಟ್ ಬರುತ್ತೆ, ಬಿಟ್ಟ ತಕ್ಷಣ ನಿಮಗೆ ಇನ್ನೊಂದು ಟೈಮ್ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ರಿಸಲ್ಟ್ ಬಂದ ತಕ್ಷಣವೇ ಆಪ್ಷನ್ ಎಂಟ್ರಿ ಮಾಡಿಬಿಡ್ತಾರಾ? ಇಲ್ಲ. ಅವಾಗ ಏನು ಮಾಡ್ತಾರೆ, ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ಸೀಟ್ ಸಿಕ್ಕೋರಿಗೆ. ಸೀಟ್ ಸಿಕ್ಕಿದೆ ಇದ್ದವ್ರಿಗೆ ನೀವು ವೇಟ್ ಮಾಡಬೇಕು. ಸಿಕ್ಕವ್ರಿಗೆ ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ಆವಾಗ ನಿಮಗೆ 4 ಚಾಯ್ಸಸ್ ಕೊಡ್ತಾರೆ. ಅದರಲ್ಲಿ ಚಾಯ್ಸ್ 1 ಕೊಟ್ಟವ್ರು ಏನಪ್ಪ ಅಂದರೆ ಆಮೇಲೆ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಬೇಕಲ್ವಾ, ಅವ್ರಿಗೆ ಸ್ವಲ್ಪ ಟೈಮ್ ತೊಗೊತದೆ. ಅವ್ರು ಹೋಗೋವ್ರಿಗೂ ಕೂಡ ಪ್ರೊಸೆಸ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ಸೆಕೆಂಡ್ ರೌಂಡ್ ಮಾಡ್ತಾರೆ ಕೆ ಸಿ ಟಿ ಅಂತಂದರೆ ನೀಟ್ ಅವ್ರು ರಿಸಲ್ಟ್ ಬರೋರ್ಗೂ ಕೂಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಲ್ಲ, ಅದೊಂದು ತಿಳಿಲಿರಲಿ. ಅಂದರೆ ನೀಟ್ ಬರೋವರೆಗೂ ಕೂಡ ಸ್ವಲ್ಪ ವೇಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ವಲ್ಪ ತಡ ಆಗುತ್ತೆ, ಬಟ್ ರೀಅರೇಂಜ್ ಮಾಡ್ಬೋದು ನೀವು ವೇಟ್ ಮಾಡಿದ್ರು. ನನಗೆ ಆರ್ ವಿ ಯೂನಿವರ್ಸಿಟಿ ಮೈಸೂರು ರೋಡಲ್ಲಿ BMLS ಕೋರ್ಸ್ ಸಿಕ್ಕಿದೆ. ಅಮೌಂಟ್ ಒಂದು 17,970 ತೋರಿಸ್ತಾ ಇದೆ, ಬಟ್ ಜಾಸ್ತಿ ಅಮೌಂಟ್ ಕೇಳ್ತಾರ.
ಸೊ ಎಷ್ಟು ಕೇಳ್ಬೋದು ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಷ್ಟು ತೋರಿಸ್ತಾ ಇತ್ತಂದರೆ ಇನ್ನೂ ಕೂಡ ಮ್ಯಾಕ್ಸಿಮಮ್ 20,000 ಹೆಚ್ಚಿಗೆ ಇಟ್ಕೊಂಡಿರಿ ಅಷ್ಟೇ, ಮತ್ತೇನಿಲ್ಲ. ಫೀಸ್ ಎಷ್ಟು ತೋರಿಸ್ತೈತೋ ಅದಕ್ಕಿಂತ 20,000 ಜಾಸ್ತಿ ಇಟ್ಕೊಳ್ಳಿ ಅಷ್ಟೇ. ಚಾಯ್ಸ್ 2ಗೆ ಹೋಗೋಕ್ಕೆ ಓಲ್ಡ್ ಮಾಡಿರೋ ಕಾಲೇಜ್ಗೆ ಪೇಮೆಂಟ್ ಮಾಡಬೇಕಾ? ಸೊ ಇದನ್ನು ಭಾಳ ಸ್ಟೂಡೆಂಟ್ ಕೇಳ್ತಾ ಇದ್ದಾರೆ. ಸೊ ಯಾಕೆ ಈ ಕ್ವಶನ್ಸ್ ಬರುತ್ತೆ ಅಂತಂದರೆ, ಕಳೆದ ಬಾರಿ ನಾವು ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ ಚಾಯ್ಸ್ 2ನೇ ಕೊಟ್ಟರು ಸಹಿತ ಪೇಮೆಂಟ್ ಮಾಡಿಬಿಟ್ಟಿನೇ ನಾವು ಏನಪ್ಪ ಅಂದರೆ ಹೋಲ್ಡ್ ಇಟ್ಕೊಂಡಿದ್ವಿ. ಸೊ ಈ ವರ್ಷ ಏನಾಗಿದೆ, 1ನೇ ರೌಂಡ್ ಏನಾಯಿತು, ಸೆಕೆಂಡ್ ರೌಂಡ್ ಬರುವಾಗಲೇ ಚಾಯ್ಸ್ 2 ಕೊಟ್ಟರೆ ಪೇಮೆಂಟ್ ಮಾಡಬೇಕಂತಂದು. ಯಾಕಂದರೆ ಸೆಕೆಂಡ್ ರೌಂಡ್ ಕಂಪಲ್ಸರಿ ಅಡ್ಮಿಷನ್ ಇದೆ. ಸೊ ಮೇ ಬಿ ಚಾನ್ಸಸ್ ತುಂಬಾ ಇದೆ ಈ ಥರ ಆಗೋದು. ನೀವು ಚಾಯ್ಸ್ 2 ಕೊಟ್ಟರು ಸಹಿತ ಹೋಲ್ಡಲ್ಲಿ ಇಟ್ಕೊಳ್ಳೋಕ್ಕೆ ಪೇಮೆಂಟ್ ಕೇಳ್ಬೋದು. ಚಾಯ್ಸ್ 2 ಕೊಡೋರು ಕೂಡ ಬಿಟ್ಟಾಗಿ ಹೇಳ್ತೀನಿ ಅಂತ ಆಯ್ತಾ. ಯಾಕಂದರೆ ಇವಾಗಲೇ ಕ್ಲಾರಿಫಿಕೇಷನ್ ಎಲ್ಲರೂ ಕೂಡ ಅಂದರೆ ಕೆ ಅಫಿಷಿಯಲ್ ಆಗಿ ಏನೂ ಕೂಡ ಹೇಳಿಲ್ಲ ಇದ್ರ ಬಗ್ಗೆ. ಸೊ ಅದನ್ನು ಹೇಳ್ತೀನಿ ಮುಂದೆ. ಥರ್ಡ್ ರೌಂಡ್ಗೆ ಹೋಗಬೇಕಾದ್ರೆ ಯಾವ ಆಪ್ಷನ್ ಚೂಸ್ ಮಾಡಬೇಕು? ಥರ್ಡ್ ರೌಂಡ್ಗೆ ಯಾಕೆ ಹೋಗ್ತಾರೆ ಡೈರೆಕ್ಟ್? ಇನ್ನು ಮೊದಲು ಸೆಕೆಂಡ್ ರೌಂಡ್ ಹೋಗಿ. ಸೆಕೆಂಡ್ ರೌಂಡ್ ಹೋಗ್ಬೇಕಂತಂದರೆ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಡಬೇಕು. ಓಕೆ, ನಿಮಗೆ ಚಾಯ್ಸ್ ಎಂಟ್ರ್ ಬಗ್ಗೆ ಡೀಟೇಲ್ ನೋಡಿ ಮಾಡ್ತೀನಿ ವಿಡಿಯೋ. ಅಥವಾ ಸಿಕ್ಕಿರೋ ಕಾಲೇಜ್ ಬೇಡ ಅಂತಂದು ಡಿಲೀಟ್ ಮಾಡ್ಕೊಂಡ್ರೆ ನೀವು ಸೆಕೆಂಡ್ ರೌಂಡ್ ಹೋಗ್ತೀರಾ. ಓಕೆ, ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ನೀವು ಅಡ್ಮಿಷನ್ ಆಗಿಬಿಟ್ಟೇ ನೀವು ಏನೋ ಮಾಡಿ ಥರ್ಡ್ ರೌಂಡ್ಗೆ ಹೋಗಬೇಕು. ಸೀಟ್ ಸಿಕ್ಕಿಲ್ಲ ಅಂದ್ರೆ ಡೈರೆಕ್ಟಾಗಿ ಥರ್ಡ್ ರೌಂಡ್ಗೆ ಹೋಗ್ತಾರೆ, ಅದು ಬೇರೆ ವಿಷಯ. ಓಕೆ, ಇನ್ನೊಬ್ರು ಕೇಳ್ತಿದ್ದಾರೆ, ಸರ್ ಐ ಗಾಟ್ ನೋಡಿ 66,275 ಅಂದರೆ 66,275 ರ್ಯಾಂಕು. ಡಿಡ್ ನಾಟ್ ಗೆಟ್ ಎನಿ ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಐ ವಾಂಟ್ ಟು ಸಿ ಎಟ್ ಐಲೆನ್ಸ್ ಯೂನಿವರ್ಸಿಟಿ ಇನ್ ಆನೇಕಲ್, ಬಟ್ ಫಾರ್ CSE ಕಟ್ ಆಫ್ ಈಸ್ ಸಮ್ ವಾಟ್ 45 ಅಂದರೆ ಈ ಥರ ಇದೆ. AML 22 ಆಗಿ ಸೀಟಿನ ಅಂದರೆ ಏನು ಕೇಳ್ತಂದ್ರೆ 66,000 ಇದೆ. ಸೊ ಅವ್ರದ್ದು ಕಟ್ ಆಫ್ ಎಷ್ಟು ನಿಂದಿರ್ತಾಯಿದೆ ಅಂತಂದರೆ 45,000 ನಿಂದಿರ್ತಾ ಇದೆ. ಸೊ ಆ್ಯಂಡ್ ಅದೇ ರೀತಿಯಾಗಿ AML 22 ನಿಂದಿರ್ತಾ ಇದೆ. ಸೊ ಐ ಹ್ಯಾವ್ ಡನ್ ಆಪ್ಷನ್ ಎಂಟ್ರಿ ಓನ್ಲಿ ಫಾರ್ PES ಕಾಲೇಜು ದಯಾನಂದ ಹೆಲೆನ್ಸ್. ಐ ಕ್ಯಾನ್ ವೇಟ್ ಫಾರ್ ಸೆಕೆಂಡ್ ರೌಂಡ್. ಖಂಡಿತ 45,000 ಅಂತಂದರೆ ಒಂದು 66,000 ಸ್ವಲ್ಪ ಭಾಳ ಡಿಫ್ರೆನ್ಸ್ ಆಯ್ತದೆ. ಓಕೆ, ಸೊ ಆಲ್ಟರ್ನೇಟಾಗಿ ನೀವು ಇಟ್ಕೊಳ್ಳೇಬೇಕಿತ್ತು ನೀವು. ಓಕೆ, ಯಾಕಂದರೆ ಏನಾಗುತ್ತಂದರೆ ವೇಟ್ ಮಾಡು, ಥರ್ಡ್ ರೌಂಡರು ಕೂಡ ವೇಟ್ ಮಾಡು, ನಿಂಗೆ ಬೇಕಿದ್ರೆ ಸಿಗುತ್ತೆ. ಬಟ್ ಆಲ್ಟರ್ನೇಟಾಗಿ ಬೇರೆ ಕಾಲೇಜು ಕೂಡ ಇಟ್ಕೊಂಡಿರುತ್ತೆ ಹೇಳ್ತಾ ಇರ್ತೈತೆ ನಾನು. ಈ ಥರ ಸಿಚುವೇಶನ್ ಏನೋಪ್ಪ ಒಂದು 45,000 ನಿನಗೇನೋ 50,000 ರ್ಯಾಂಕ್ ಇತ್ತು, ಕಟ್ ಆಫ್ 45,000 ನಿಂತಿತ್ತಂದರೆ ಮೇ ಬಿ ಥರ್ಡ್ ರೌಂಡ್ ಅನ್ನೋಷ್ಟಿಗೆ ಸಿಗ್ತಾ ಇತ್ತೇನೋ. ಬಟ್ ಇಲ್ಲಿ ಕಟ್ ಆಫ್ 45,000 ಇದ್ದು ನಿಮ್ದು 66 ಇದೆ ಅಂದರೆ 21,000 ದೂರ ಅಂದರೆ ಅದು 2 ಲಕ್ಷ ಮೇಲ್ಗಡೆ ಬಂದವ್ರಿಗೆ ಡಿಫ್ರೆನ್ಸು. ಫಾರ್ ಎಕ್ಸಾಂಪಲ್ 2 ಲಕ್ಷಕ್ಕೆ ಈಗ ಕಟ್ ಆಫ್ ನಿಂತಿದೆ, ಒಬ್ಬಂದು ಯಾರೋ 2,20,000 ಇತ್ತಂದರೆ ಖಂಡಿತ ಸಿಗುತ್ತೆ. ಯಾಕಂದರೆ ದೂರ ಹೋದಂಗೆಲ್ಲ ಅದು ಬೇರೆ ಮ್ಯಾಟ್ರ್. ಬಟ್ ನೀವು ನಿಯರ್ ಇದ್ದಾಗ ಕಟ್ ಆಫು ಅಷ್ಟು ಡಿಫ್ರೆನ್ಸ್ ಆಗೋದು ಕಡಿಮೆ. ಸರ್ ಈಗ ಚಾಯ್ಸ್ 2 ಹಾಕಿ ನೆಕ್ಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿ, ಓಕೆ ಈಗ ಚಾಯ್ಸ್ 2 ಕೊಟ್ಟು ನೆಕ್ಸ್ಟ್ ರೌಂಡ್ ಕಾಲೇಜ್ ಸಿಕ್ಕು, ಇದು ಬೇಡ ಅಂತ ಫಸ್ಟ್ ರೌಂಡ್ಗಿನಲ್ಲಿ ಸಿಕ್ಕಿರೋ ಕಾಲೇಜ್ ಮತ್ತೆ ತೊಗೊಳ್ಬೋದಾ? ಬರಲ್ಲ. ಅದೇ ಹೇಳಿದ್ರೆ ನಿಮ್ಮ ಮೇಲೆ ಹೇಳಿರೋದು. ಈಗ 1 2 3 4 4ನೇ ಕಾಲೇಜ್ ಸಿಕ್ಕಿದೆ. ಸೊ ಸೆಕೆಂಡ್ ರೌಂಡಿಗೆ ಹೋದಾಗ 2ನೇ ಕಾಲೇಜ್ ಸಿಕ್ತು, ಇಲ್ಲ ನಂಗೆ 4ನೇ ಕಾಲೇಜೇ ಬೇಕಂದರೆ ಆಗಲ್ಲ. ಸೊ ಹಂಗಾಗಿ ಹೇಳ್ತಿರೋದು 1 2 3 4 ಇದಾವ, ನಿಂಗೆ ಇದರಲ್ಲಿ ಬೇಕಾಗಿರೋದು ಮಾತ್ರ, ಇದಕ್ಕಿಂತ ಬೆಟ್ರ್ ಯಾವುದು ಸಿಕ್ಕರೆ ಮಾತ್ರ ಹೋಗ್ತೀನಿ ಅಂಥ ಕಾಲೇಜ್ ಮಾತ್ರ ಇಟ್ಕೊಂಬಿಡಿ. ಸೊ ಈಗ 2ನೇ ಕ್ಲಾಸ್ ಸಿಕ್ಕರೆ ನೀವು ಅದಕ್ಕೆ ಹೋಗಲೇಬೇಕು. ಇದು 4ನೇದು ಆಟೋಮೆಟಿಕ್ಲಿ ಡಿಲೀಟ್ ಆಗಿರ್ತದೆ. ಇದು 3ನೇದು ಕೂಡ ನೀವು ಕೆಳಗಡೆ ಹೋದಂಗೆ ಇದು. ಓಕೆ, ಸೊ 3ನೇದು ಸಿಕ್ಕರೆ 3ನೇದು ಹೋಗಬೇಕು, ಹಂಗೆ ಬರಲ್ಲ. ಹಂಗಾಗಿ ಏನಪ್ಪ ಅಂತಂದರೆ ಮೊದಲು ಸಿಕ್ಕಿರೋದೇ ಹೋಗ್ಲಿಕ್ಕೆ ಬರಲ್ಲ. ಓಕೆ, ಯಾವಾಗ ಸಿಗುತ್ತೆ ಅದಕ್ಕೆ ಹೋಗ್ಬೇಕಾಗ್ತದೆ. ಅರ್ಥ ಮಾಡ್ಕೊರಿ. ಇದು ಎಷ್ಟು ಹುಡುಗರು ಕನ್ಫ್ಯೂಷನಲ್ಲಿ ಆಗ್ತಾರೆ. ಸೀಟ್ ಓಲ್ಡ್ ಇದೆ ಅಂದ ತಕ್ಷಣ ನಂಗೆ ಬೇರೆ ಸಿಕ್ಕರು ಕೂಡ ಇದೇ ಹೋಗ್ಬೋದು ಅಂತಂದು ಹಂಗೆ ಬರಲ್ಲ. ಸೀಟ್ ಬೇರೆ ಸಿಕ್ಕರೆ ಅದಕ್ಕೆ ಹೋಗಲೇಬೇಕು, ಇದು ಆಟೋಮೆಟಿಕ್ಲಿ ಡಿಲೀಟ್ ಆಗಿಬಿಡ್ತದೆ. ಅದಕ್ಕೆ ಬೇಕಾಗಿರೋದು ಮಾತ್ರ ಮೇಲೆ ಇಟ್ಕೊಂಬಿಡಿ. ಸರ್ ಇವಾಗ ಪ್ರೊವಿಷ್ನಲ್ ಎಂಟ್ರಿಯಲ್ಲಿ ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಸಿಗೋ ಚಾನ್ಸ್ ಇದೆಯಾ? ನೋ ನೋಡಿ 99.999 ನಿಮಗೆ ಪ್ರೊವಿಷ್ನಲ್ ಸಿಕ್ಕಿಲ್ಲ ಅಂದರೆ ಫೈನಲಲ್ಲೂ ಕೂಡ ಸೀಟ್ ಸಿಗೋಲ್ಲ. ಜೀರೋ ಫೀಸ್ ಫಾರ್ SC ಆ್ಯಂಡ್ ST ಸ್ಟೂಡೆಂಟ್ ಬಿಲೋ 10 lakh ಇನ್ಕಮ್ ಈಸ್ ಫಿಕ್ಸ್ಡ್ ಆರ್ ನಾಟ್. ಸೊ ಖಂಡಿತವಲ್ಲೂ ಕೂಡ ಇಂಜಿನಿಯರ್ ಸ್ಟೂಡೆಂಟ್ಗೆ ಆ್ಯಂಡ್ ಅದೇ ರೀತಿಯಾಗಿ BPT, BPO, AHS, BS ನರ್ಸಿಂಗು ಆ್ಯಂಡ್ ಸಮ್ ಬೇರೆ ಬೇರೆ ಕೋರ್ಸು ಕೂಡ ಇದ್ದಾವೆ, ಆರ್ಕಿಟೆಕ್ಚರ್ ಸೇರಿಬಿಟ್ಟು. ನಿಮಗೆ SC ST ಬಿಲೋ 10 lakh ಇನ್ಕಮ್ ಇತ್ತಂತಂದರೆ ಖಂಡಿತವಲ್ಲೂ ಕೂಡ 0 ರೂಪೀಸು. ಬಟ್ ಕಾಲೇಜ್ ಒಳಗಡೆ ಒಂದು 20,000 ಕೇಳ್ಬೋದು. ಅಂದರೆ ಟ್ಯೂಷನ್ ಫೀಸ್ ಕಂಪ್ಲೀಟಾಗಿ ನಿಮಗೆ ಬೋಧನಾ ಶುಲ್ಕ ಇರಲ್ಲ ಅಂತ ಅರ್ಥ. ಓಕೆ, ವಾಟ್ ಆರ್ ದ ಡಾಕ್ಯುಮೆಂಟ್ ರಿಕ್ವೈರ್ಡ್ ಫಾರ್ ಅಡ್ಮಿಷನ್? ಕಂಪ್ಲೀಟಾಗಿ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಹೇಳ್ತೀನಿ ಭಯಬೇಡ. ಸರ್ ಇವಾಗ ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಬಂದಿದೆಯಾ? ಅದು ಚಾಯ್ಸ್ 2ಗೆ ಹೇಗೆ ಆರ್ಡರ್ ಕೊಡೋದು ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆಯಾ? ಇನ್ನೂ ಬಂದಿಲ್ಲ, ಪ್ರೊವಿಷನಲ್ ಬಂದಿದೆ, ಅದೇ ಫೈನಲ್ ಆಗುತ್ತೆ. ಚಾಯ್ಸ್ 2 ಹೇಗೆ ಕೊಡೋದು? ಆರ್ಡರ್ ಅಲ್ಲದು ಆ್ಯಕ್ಚುಲಿ ಚಾಯ್ಸ್ ಎಂಟ್ರಿ ಅನ್ನೋದು. ಚಾಯ್ಸ್ ಎಂಟ್ರಿ ಅನ್ನೋದು 1 2 3 4 4 ಇರ್ತವೆ. ನಿಮ್ಗೆ ಸಿಕ್ಕಾಪಟ್ಟೆ ಏನು ಒಂದು ಆಪ್ಷನ್ ಎಂಟ್ರಿ ಥರ ಸಾವಿರಾರು ಹಾಕೋಂಗಿರಲ್ಲ. ನೀವು 4ರಲ್ಲೇ ಚೂಸ್ ಮಾಡ್ಕೋಬೇಕು. ಅಂದರೆ ಸೀಟ್ ಅಲಾಟ್ಮೆಂಟ್ ಆದವ್ರಿಗೆ ಮಾತ್ರ ಅಡ್ಮಿಷನ್ ಆಗ್ತೀಯಾ, ಓಲ್ಡ್ ಇಟ್ಕೊತೀಯಾ, ಸಿಕ್ಕರು ಕಾಲೇಜ್ ಡಿಲೀಟ್ ಮಾಡ್ಕೊತೀಯಾ, ಎಕ್ಸಿಟ್ ಆಗ್ತೀಯಾ ಅಂತಂದು. ಓಕೆ, ಹೇಳ್ತೀನಂತ ಅದನ್ನು ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೊಂದು ಡೀಟೇಲಾಗಿ ಹೇಳ್ತೀನಿ. ಭಾಳ ಜನ ಅದನ್ನ ಕೇಳ್ತಿದ್ದಾರೆ. ವೆನ್ ಈ ಚಾಯ್ಸ್ ಎಂಟ್ರಿ ಹೌ ಮಚ್ ಟೈಮ್ ವಿಲ್ ಗಿವನ್ ಫಾರ್ ಚಾಯ್ಸ್ ಎಂಟ್ರಿ ಅಂತ ಕೇಳ್ತವ್ರೆ. ಸೊ ನೋಡಿ ಇವಾಗ ಡೇಟು ಇವತ್ತು 15, ಇವತ್ತು ರಿಸಲ್ಟ್ ಬಂದರೆ ಇವತ್ತೇ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು 120ವರೆಗೂ ಕೂಡ ನಿಮ್ಗೆ ಒಂದು 4 to 5 days ನಿಮಗೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ವರಿ ಮಾಡ್ಕೋಬೇಡಿ.
ಐ ಜಾಯಿಂಡ್ ದ ಕಾಲೇಜ್ ಲೈಕ್ engineering or agriculture based on the KCET first round result. If I selected the medical college, does the fee I paid previous college is refundable? ರಿಫಂಡ್ ಅನ್ನೋ ಬದಲು ಏನಪ್ಪ ಅಂತಂದರೆ ಈ ಫಸ್ಟ್ ರೌಂಡಿಗೆ ನೀವು ಅಡ್ಮಿಷನ್ ಆಗುವಾಗಿಲ್ಲ, ಅದಕ್ಕೋಸ್ಕರ ಓಲ್ಡಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ ಅವರು. ಓಲ್ಡಲ್ಲಿ ಇಟ್ಕೋ, ಅಡ್ಮಿಷನ್ ಆಗ್ಲಿಕ್ಕೆ ಹೋಗ್ಬೇಡ, ನಾನು ಅದನ್ನೇ ಹೇಳ್ತಿರೋದು. ನೀವು ಸೆಕೆಂಡ್ ರೌಂಡಿಗೆ ಬೇಕಾದ್ರೆ ಅಡ್ಮಿಷನ್ ಆಗು, ಬೇಕಾದ್ರೆ ನಿನಗೆ ಬೇರೆ ಕಾಲೇಜ್ ಸಿಕ್ಕರೆ ಕೊಡ್ತಾರೆ. ನೀವು ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಆಗಿದ್ರೆ ನೀನು ಕೆಯಿಂದ ಎಕ್ಸಿಟ್ ಆದಂಗೆ, ನೀನು ಅಂದರೆ KCET ಕೌನ್ಸಿಲಿಂಗಿಂದನೇ ಹೊರಗಡೆ ಹೋದಂಗೆ, ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಅಂದರೆ ಹೊರಗೆ ಉಳ್ದಂಗೆ ನೀವು. ಸೊ ಹಂಗಾಗಿ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ಏನು ಮಾಡಿ, ನಿಮ್ಗೆ ಸೀಟ್ ಸಿಕ್ಕರೆ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಯಾವುದಾದ್ರೂ ಸೀಟ್ ಸಿಕ್ಕರೆ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೋರಿ. ಓಕೆ, ಹೋಲ್ಡ್ ಇಟ್ಕೊಂಡು ಏನು ಮಾಡಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಕೊರಿ. ಅಲ್ಲಿ ಮೆಡಿಕಲು ಇರ್ತದೆ, ಎಲ್ಲನೂ ಕೂಡ ಅವ್ನು ಬೇಕಾದ್ರೆ ಮೆಡಿಕಲು ಏನು ಮಾಡ್ಕೊಳ್ಳಿ. ಈಗ ನಾನು ಹೇಳ್ತೀನಿ, 1 to 50ವರೆಗೂ ಇಂಜಿನಿಯರಿಂಗ್ ಕೊಡುವಂದಿದ್ರಿ ಅಥವಾ ಅಗ್ರಿಕಲ್ಚರ್ ಕೊಡುವಂದಿದ್ರಿ. ಸೊ 51ರಿಂದ 100 ಯಾವುದೋ ಇನ್ನಿತರ ಫಸ್ಟ್ ಅಗ್ರಿಕಲ್ಚರ್ ಹಾಕೋರಿ, ಆಮೇಲೆ ಇಂಜಿನಿಯರಿಂಗ್ ಅಂದ್ಕೊಳ್ಳಿ. ನಿಮ್ಗೆ ಈಗ ಒಂದು 78ನೇ ಕಾಲೇಜ್ ಸಿಕ್ಕಿತ್ತು. ಸೊ ಜಸ್ಟ್ ಆ ಇಮೇಜಿನ್ 78ನೇ ಕಾಲೇಜ್ ನಿಮ್ಗೆ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇನ್ನೂ ಕೂಡ ಮೆಡಿಕಲ್ ಮಾಡೋಂಗಿದೆ. ಸೊ ಇದು 78ನೇ ಕಾಲೇಜ್ ಹೋಲ್ಡ್ ಇಟ್ಕೋರಿ. ಸೊ ಇವಾಗ ಏನು ಮಾಡಿ 1 to 50 ಅಗ್ರಿಕಲ್ಚರ್ ಇದೆ, ಇದು 51ರಿಂದ 78ವರೆಗೂ ಕೂಡ 77ವರೆಗೂ ಕೂಡ ಏನಿದೆ ನಿಮಗೆ ಇಂಜಿನಿಯರಿಂಗ್ ಇದೆ. ಸೆಕೆಂಡ್ ರೌಂಡ್ ಬಂದಾಗ ಏನಾಗ್ತದೆ, ಮೆಡಿಕಲ್ ಕೋರ್ಸು ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಮಾಡೋದು. ಸೊ ಅವಾಗ 1 2 3 4 ಏನು ಮಾಡ್ಕೋರಿ, ಮೆಡಿಕಲ್ನ ಹಾಕೊಂಬಿಡಿ. ಸೊ ಒಂದು ಅಗ್ರಿಕಲ್ಚರ್ ಅದು ಆಟೋಮೆಟಿಕ್ಲಿ ಕೆಳಗಡೆ ಆಗಬೇಕು, ತಾನೇ ಆಟೋಮೆಟಿಕ್ಲಿ ಆಗುತ್ತದು. ನೀವು 1 2 3 MBBS ಕೊಟ್ಟು ಆಮೇಲೆ BMS BDS ಈ ಥರ ಕೊಡ್ಕೊಂಬಿಟ್ರೆ ಆಟೋಮೆಟಿಕ್ಲಿ ಏನಾಗ್ತದೆ ಅಂತಂದರೆ ಅದು ಅಗ್ರಿಕಲ್ಚರ್ ಕೆಳಗಡೆ ಹೋಗ್ತಾ ಬಂದ್ಬಿಡ್ತದೆ. ಸೊ ಪ್ರಿಯಾರಿಟಿ ಏನಿದೆ ಅದಕ್ಕೆ ಹೋಗುತ್ತೆ. ಸೊ ಹಂಗಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ. ಇಲ್ಲ ಅಂತಂದರೆ ಭಾಳ ಕಷ್ಟ ನೋಡಿ. ಯಾಕಂದರೆ ನೀವು ಅಡ್ಮಿಷನ್ ಆಗಿಬಿಡ್ತೀನಿ ಅಂತಂದರೆ ರೀಫಂಡ್ ಬಗ್ಗೆ ಕೇಳ್ತಾ ಇದ್ರಿ. ನೀವು ಸೆಕೆಂಡ್ ರೌಂಡ್ ಬೇಕಾದ್ರೆ ನೀನು ಅಡ್ಮಿಷನ್ ಆಗು, ಓಕೆ ಅಡ್ಮಿಷನ್ ಆಗು, ಥರ್ಡ್ ರೌಂಡಿಗೆ ಹೋಗು. ಅಡ್ಮಿಷನ್ ಆಗಿದ್ದು ಅಮೌಂಟು ರೀಫಂಡ್ ಅನ್ನೋ ಬದಲು ಥರ್ಡ್ ರೌಂಡಿಗೆ ಹೋಗಿರ್ತೀವಿ, ಯಾವ ಕಾಲೇಜ್ ಸಿಕ್ಕಿರ್ತೀವಿ ಅದಕ್ಕೆ ಹೋಗುತ್ತೆ ಎಲ್ಲನೂ. ಓಕೆ ಸರ್, ಚಾಯ್ಸ್ 2 ಕೊಟ್ಟರೆ ಫೀನು ಕಟ್ಟಬೇಕಾ ಇಲ್ಲ ಹಾಗೆ ಅದ್ರ ಬಗ್ಗೆ ಏನು ಮಾತಾಡೋದು ನೋಡೋಣ. ಇದ್ರ ಬಗ್ಗೆ ಆಲ್ಮೋಸ್ಟ್ ಮೇ ಬಿ ನೀವು ಕಟ್ಟಬೇಕು ಅನ್ಸುತ್ತೆ. ಓಕೆ ರೆಡಿ ಇಟ್ಕೊಂಬಿಡಿ ಆಯಿತಾ. ಯಾಕಂತಂದರೆ ಚಾಯ್ಸ್ 2 ಕೊಟ್ಟೋರಿಗೆ, ಯಾಕಂದರೆ ಈ ಸರ್ತಿ ಸೆಕೆಂಡ್ ರೌಂಡಿಗೆ ಅಡ್ಮಿಷನ್ ಆಗಲೇಬೇಕಂತ ಇದೆ. ಸೊ ಹಂಗಾಗಿ ಹೋಲ್ಡ್ ಇಟ್ಕೊಳ್ಳೋ ಬದಲು ಸುಮ್ಮನೆ ಹೋಲ್ಡ್ ಇಟ್ಕೊಳ್ಳೋಕೆ ಏದಾರು ಬಿಡಲ್ಲ, ಅಮೌಂಟ್ ಕಟ್ಟಿನೇ ಹೋಲ್ಡ್ ಇಟ್ಕೊರಿ ಅಂತ ಕೇಳ್ಬೋದು. ಸರಿ, S1 ಕ್ಯಾಟಗರಿ ಇದೆ ಸರ್, ಬಟ್ ಫೀಸ್ 1,30,000 ಅಂತ ತೋರಿಸ್ತಾ ಇದೆ, ಇವಾಗ ತೋರಿಸ್ತಾ ಇದೆ. SC1 ಅಥವಾ SC2 ಅಥವಾ S2 ಅಥವಾ S3 ಅಂತ ಬಂದುಬಿಟ್ಟು ಯಾವ ರೀತಿ ಬಂದಿದೆಯೋ ನಿಮಗೆಲ್ಲರೂ ಕೂಡ SC ಸ್ಟೂಡೆಂಟ್ ಇರ್ತಾರೆ. SC ಸ್ಟೂಡೆಂಟ್ಗೆ ಆಳ ಕ್ಲಿಯರ್ಲಿ ಮೆನ್ಷನ್ ಇದೆ 0 ರೂಪೀಸ್ ಅಂತಂದು. ಓಕೆ ಸರ್, ಮೈ BS ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಬಂದುಬಿಟ್ಟು 12,958 ಇದೆ. ವಿಲ್ ಸೆಲೆಕ್ಟೆಡ್ ಫಸ್ಟ್ ರೌಂಡ್. ಓಕೆ ಸರ್, ಐ ವಿಲ್ ಸೆಲೆಕ್ಟೆಡ್ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ ವಿಚ್ ಕಾಲೇಜ್ ಐ ವಿಲ್ ಸೆಲೆಕ್ಟೆಡ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಮೆಂಟ್ ಮೇ ಅಂತಂದು ಹಾಕಿವ್ರೆ. ಓಕೆ ನೋಡಿ, ಇನ್ನು ಕ್ಯಾಟಗರಿ ನೋಡಿ ಫಸ್ಟ್ ರೌಂಡ್ ಸಿಗೋದೇ ಕಷ್ಟ ಇದೆ. ಯಾಕಂದ್ರೆ 12,958 ಇದು ಪ್ರಾಕ್ಟಿಕಲ್ ರ್ಯಾಂಕ್, ಯಾವುದೇ ರೀತಿ ಥಿಯರಿ ರ್ಯಾಂಕ್ ಅಲ್ಲ. ಸಿಕ್ಕಿದ್ರೆ ನಿಮ್ಗೆ ಒಳ್ಳೆಯ ವಿಚಾರ, ಬಟ್ ಸಿಗೋದು ಕಷ್ಟನೇ. ಈಗ ಬೇಕಾದ್ರೆ ಫೈನಲ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ದೀವಲ್ಲ ನೋಡಿ, ಚೆಕ್ಔಟ್ ಮಾಡ್ಕೊಂಡು ಸಿಕ್ಕಿತ್ತಂದರೆ ಕಂಗ್ರ್ಯಾಚುಲೇಷನ್. ಯಾಕಂದರೆ ಸೆಕೆಂಡ್ ರೌಂಡು ಕೂಡ ಈ ಸೆಕೆಂಡ್ ರೌಂಡ್ ಸಿಗೋದು ಬಿಡುತ್ತೆ ಗೊತ್ತಿಲ್ಲ. ನೀವು ಹೋಲ್ಡಲ್ಲಿ ಇಟ್ಕೊಂಡು ಸಿಕ್ಕಿದ್ರೆ ಭಾಳ ಕಷ್ಟ, ಯಾಕಂದರೆ ಪ್ರಾಕ್ಟಿಕಲ್ ರ್ಯಾಂಕ್ ಹೇಳ್ತಿದ್ದಾರೆ. ಅದ್ರ ಕೂಡ 2A ಕ್ಯಾಟಗರಿ. ಸರಿ ಸರ್, ಅಪ್ಲೈಡ್ ಕ್ಯಾಟಗರಿ ಎಷ್ಟು ಬಟ್ ನೋಡಿ, ನೀವು ಯಾವುದೇ ಒಂದು ಕ್ಯಾಟಗರಿ ಆಗಿರಲಿ, ಜನರಲ್ ಮೆರಿಟ್ ಬಂದೈತೆ ಅಂತ ನಿಮ್ಮದು ಕ್ಯಾಟಗರಿ ಮಿಸ್ ಆಗಿಲ್ಲ. ಓಕೆ, ಕಂಪ್ಯೂಟರ್ ನಿಮ್ಗೆ ಅಲಾಟ್ಮೆಂಟ್ ಮಾಡಿದೆ ಅಷ್ಟೇ, ನಿಮ್ಮದೇನು ಕ್ಯಾಟಗರಿನೇ ಮಿಸ್ ಆಗಿಲ್ಲ. ಹಂಗಂತ ನಾನು ಫಾರ್ ಎಕ್ಸಾಂಪಲು GM ಅಂತಂದರೆ ನನ್ನ ಕ್ಯಾಟಗರಿ GM ಅಲ್ಲ, ನಂದು SC ಅಂತಂತೂ ನಂದು 2A 2B ಅನ್ನೋಕೋಬಿಡಿ. ಅದು ಅಲಾಟ್ಮೆಂಟ್ ಮಾಡಿದೆ, ಸೀಟ್ ಆರಿಜೆಂಟಲ್ ವರ್ಟಿಕಲ್ ಮೂಲಕ ಅಲಾಟ್ಮೆಂಟ್ ಆಗುತ್ತದು. ಸೊ ಅದು ಎಕ್ಸಾಕ್ಟ್ ಟ್ರಾನ್ಸ್ಪರೆನ್ಸಿ ಮಾಡಿ ಕೇಳಿದವರು ಮಾಡ್ತಾರೆ. ಓಕೆ, ಸೊ ಹಂಗಾಗಿ ಆಗಿರುತ್ತೆ. ನೀವು ಏನು ಮಾಡಿರ್ತಾರೆ ಅಂತಂದರೆ ಇದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡು ಜನರಲ್ ಮೆರಿಟ್ ಏನಾಗಿದೆ ಅಂತಂದರೆ ಅಲಾಟ್ಮೆಂಟ್ ಆಗಿದೆ, ನನ್ನ ಕ್ಯಾಟಗರಿ ಮಿಸ್ ಆಗಿದೆ ಅನ್ಕೋಬೇಡಿ. ಓಕೆ ಸರಿ ಸರ್, ನನಗೆ ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಅದು ನನಗೆ ಇಷ್ಟ ಇಲ್ಲ, ನಾನು B ಫಾರ್ಮಾ ಮಾಡಬೇಕು ಸರ್. ಈಗ ಚಾಯ್ಸ್ 2 ಕೊಡಬೇಕಾ ಅಥವಾ ಚಾಯ್ಸ್ 3 ಕೊಡಬೇಕಾ? ನೀವು ಸಿಕ್ಕಿರ್ತಕ್ಕಂಥ ಕಾಲೇಜ್ ಇಷ್ಟೇ ಇಲ್ಲ, ಓಕೆ ನನಗೆ ಅದು ಬೇಡವೇ ಬೇಡ ಅಂದರೆ ಚಾಯ್ಸ್ 3 ಕೊಡ್ಕೋ. ಓಕೆ, ಇಲ್ಲ ನಾನು ಪರವಾಗಿಲ್ಲ ಇಟ್ಕೊಳ್ಳೋಣ, ಹೋಲ್ಡಲ್ಲಿ ಇಟ್ಕೊಳ್ಳೋಣ, ನಾನು B ಫಾರ್ಮಸಿ ಆಪ್ಷನ್ ಎಂಟ್ರಿ ಬಿಡ್ತಾರೆ ಸೆಕೆಂಡ್ ರೌಂಡ್ಗೆ, ಅದನ್ನು ಪ್ರಿಯಾರಿಟಿ ಮೇಲೆ ಕೊಡ್ಕೊತೀನಿ ಅಂತಂತಂದರೆ ಹಂಗೂ ಕೂಡ ಮಾಡ್ಕೋಬೋದು. ನಿನಗೆ ಬಿಟ್ಟಿದ್ದು ಈಗ ಸದ್ಯ ಕೇಳಿರೋದು. ಸರ್, ನಿನ್ನೆ ಬಿಫೋರ್ 5 ಕಂಪ್ಲೇಂಟ್ ಮಾಡಿದ್ದೆ, ವೆಬ್ಸೈಟಲ್ಲಿ ಇಮೇಲ್ ಕೂಡ ಮಾಡಿದ್ದೆ, ಬಟ್ ನೋ ರೆಸ್ಪಾನ್ಸ್ ಅಂತ ಕೇಳ್ತವ್ರೆ. ಸೊ ನೋಡಿ ಕೇಳಿದವ್ರಿಗೆ ನೀವು ಇಮೇಲ್ ಮಾಡಿದ್ದವ್ರು ರೆಸ್ಪಾನ್ಸ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ನೆನ್ಪಿಟ್ರೆ ರೆಸ್ಪಾನ್ಸ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ಕಂಪ್ಲೇಂಟ ರಿಸೀವ್ ಮಾಡ್ಕೊತಾರೆ, ಅವ್ರದ್ದು ಏನಾದರೂ ತಪ್ಪಾಗಿತ್ತು ನೋಡ್ಕೊತಾರೆ, ತಪ್ಪಾಗೆಲ್ಲ ನೋಡಿಬಿಟ್ಟು ಇವತ್ತು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಇಷ್ಟೇ. ಡೇಟ್ ಫಾರ್ ಚಾಯ್ಸಸ್ ಅಂತ ಕೇಳಿದ್ರೆ ಚಾಯ್ಸ್ ಎಂಟ್ರಿ ಇನ್ನೂ ಕೂಡ ಏನೂ ಕೂಡ ಡೇಟು ಇನ್ನೂ ಬಿಟ್ಟಿಲ್ಲ. ರಿಸಲ್ಟ್ ಬಿಡ್ತಾರೆ ನೋಡಿ, ಅಂದರೆ ಫೈನಲ್ ರಿಸಲ್ಟ್ ಬಿಟ್ಟ ತಕ್ಷಣ ರಿಸಲ್ಟ್ ಜೊತೆಗೇ ಒಂದು ಶೆಡ್ಯೂಲ್ ಬಿಟ್ಬಿಡ್ತಾರೆ. ನೋಡ್ತಾರೆ ಬೇಕಾದ್ರೆ ಶೆಡ್ಯೂಲ್ ಬಿಡ್ತಾರೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತೆ ಆಯಿತಾ.
ಸರಿ. ಐ ಗಾಟ್ ಇಂಜಿನಿಯರಿಂಗ್ ಬಟ್ ಐ ವಾಂಟ್ ವೆಟರ್ನರಿ, ಮೈ ರ್ಯಾಂಕ್ 40,000 ಇದೆ ಅಂತ. 40,000 ಇತ್ತಂದರೆ ನೀನು ಪಾರ್ಟಿಸಿಪೇಟ್ ಮಾಡಬೇಡ ಅಂತ ನಾನು ಹೇಳಲ್ಲ. ಒಂದು ರಿಯಾಲಿಟಿ ಮಾತಾಡಬೇಕು ಅಂತಂದರೆ 40,000ಕ್ಕೆ ಯಾವುದೇ ರೀತಿಯಾಗಿ ವೆಟರ್ನರಿ ಸೀಟ್ ಸಿಗೋಲ್ಲ. ಬಿಲೋ 5K ಇತ್ತಂದರೆ ಸಿಗ್ತಾ ಇತ್ತು, ಅಥವಾ 10K ಆದರೂ ಅಟ್ಲೀಸ್ಟ್ ಇತ್ತಂದರೆ ಏನೋ ಟ್ರೈ ಮಾಡ್ಬೋದಿತ್ತು. ಸೊ 40,000 ಅಂತಂದ್ರೆ ಭಾಳ ಕಷ್ಟ, ಸಿಗೋಲ್ಲ. ಸೊ ನೀವು ಮತ್ತೆ ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ಕೊಂಡು ಆಮೇಲೆ ಯಾವುದೂ ಕೂಡ ಸೀಟ್ ಸಿಗದೆ ಮಾಡ್ಕೋಬೇಡಿ. ನಿಮಗೆ ಇಂಟ್ರೆಸ್ಟ್ ಇಂಜಿನಿಯರಿಂಗ್ ಇತ್ತು ಅಂತಂದರೆ ವರ್ಲ್ಡಲ್ಲಿ ಹಿಡ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಮಾಡಿ 3rd ರೌಂಡ್ವರೆಗೂ. ಬ್ರೋ ಮೇಕ್ ವಿಡಿಯೋ ಆನ್ ಚಾಯ್ಸ್ 1 ಆ್ಯಂಡ್ ಪೇ ಮಾಡಿ. ಖಂಡಿತವಾಗೂ ಕೂಡ ಚಾಯ್ಸ್ ಸೆಂಟರ್ ಬಗ್ಗೆ ನೀಟಾಗಿ ಮಾಡ್ತೀನಿ. ಇನ್ನೊಂದು ವಿಷಯ, ನಿಮಗೆ ರಿಸಲ್ಟ್ ಬರುತ್ತೆ ಇವತ್ತು. ಓಕೆ, ರಿಸಲ್ಟ್ ಬಿಟ್ಟ ತಕ್ಷಣ ಸಡನ್ನಾಗಿ ಏನು ಕೂಡ ಕ್ಲಿಕ್ ಮಾಡ್ಕೊಳ್ಕೋಬೇಡಿ. ಅಂದರೆ ರಿಸಲ್ಟ್ ನೋಡಿ ಬೇಡನಲ್ಲ, ಚಾಯ್ಸ್ ಸೆಂಟರ್ ಲಿಂಕ್ ಬಿಡ್ತಾರೆ, ಇಮಿಡಿಯೇಟ್ ಚಾಯ್ಸ್ ಸೆಂಟರ್ ಲಿಂಕ್ನ ಓಪನ್ ಮಾಡ್ಕೊಂಡು ಏನೂ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಮುಂದೆ ರಿಗ್ರೆಟ್ ಆಗೋದು. ಸರ್ ಚಾಯ್ಸ್ 1 ಅಂದರೆ ಚಾಯ್ಸ್ 1 ಅಂದರೆ ಐ ಡೋಂಟ್ ವಾಂಟ್ ಟು ದಿಸ್ ಕಾಲೇಜ್. ಸೊ ಈಗ ನೋಡಿ ನಿಮಗೆ ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಈಗ 1 2 3 4 5 ಅಂತ ಹಾಕೊಂಡಿದ್ದೀರ, 1ನೇ ಕಾಲೇಜೇ ಸಿಕ್ಕಿದೆ, ಇದು ಬೇಡ ಅಂತ ಇವಾಗ ಹೇಳ್ತಾ ಇದ್ದಾರೆ. ಯಾಕೆ ಬೇಕು ನೀವು? ಫಸ್ಟ್ನೇ ಕಾಲೇಜೇ ಬೇಡ, ಅದು ಫಸ್ಟ್ನೇದು ಹಾಕೊಂಡಿದ್ದೀರ, ಪ್ರಿಯಾರಿಟಿ ಕೊಡುವಂದು ಹಾಕೊಂಡಿದ್ದೀರ, ಅದೇ ಬೇಡ ಅಂತ ಇವಾಗ ಯಾಕೆ ಅಂತೀರಾ? ಬರುತ್ತೆ ಇವಾಗಲೂ ಕೂಡ, ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಬಿಟ್ಟಿಲ್ಲ. ಚಾಯ್ಸ್ ಎಂಟ್ರಿ ಕೊಡಾಗ 3 ಕೊಟ್ಬಿಟ್ಟು ಡಿಲೀಟ್ ಮಾಡ್ಕೋಬೋದು. ಸೊ ಯಾಕೆ ಆ ಥರ ಮಾಡ್ತೀರಾ? ಸೊ ಕರೆಕ್ಟಾಗಿ ಪ್ರಿಯಾರಿಟಿ ಆರ್ಡರ್ ನಿಮ್ಗೆ ಬೇಕಾಗಿರೋದು ಮಾತ್ರ ಹಾಕ್ಕೊಳ್ಳಿ ಅಂತ ನಾನು ಪದೇ ಹೇಳ್ತಾ ಇದ್ದೆ. ಓಕೆ ಸರಿ. ಸೊ ಹೋಪ್ ಇಷ್ಟು ಕಮೆಂಟಲ್ಲಿ ನಿಮ್ಮದು ಕೂಡ ಒಂದು ಯಾವುದಾದ್ರೂ ಒಂದು ಡೌಟ್ ಆಗೇ ಇರ್ತದ. ಇದೇ ರೀತಿ ಎಲ್ಲನೂ ಕೂಡ ಆನ್ಸರ್ ಮಾಡ್ತಾ ಹೋಗ್ತಿರ್ತೀನಿ ಅಂತ ಕಮೆಂಟಲ್ಲಿ ಹಾಕ್ತಾಯಿರಿ. ಥ್ಯಾಂಕ್ ಯು.